ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 55. ಅವಳ ಮಾತುಗಳನ್ನು ಕಿವಿಗಳು ಆಲಿಸಿದರೆ ಕಣ್ಗಳು ಕಣ್ಣೀರ ರೂಪದಲ್ಲಿ ಭಾವನೆಗಳನ್ನು ಹೊರಹಾಕಿದವು. ಪ್ರೀತಿ ಬಗ್ಗೆ ಹೇಗೂ ವರ್ಣಿಸುತ್ತಾರೆಯೇ? ಅವಳ ಮೇಲಿನ ಒಲವು ದಿನ ಕಳೆದಂತೆ ಹೆಚ್ಚುತ್ತಲೇ ಇತ್ತು. ನನ್ನ ಕಣ್ಣಿಗೆ ಯಾವಾಗಲೂ ಹೊಸತಾಗಿ ಕಾಣುತ್ತಿದ್ದಳು ಅವಳು. ನನ್ನ ಫೈನಲ್ ಇಯರ್ ಕಳೆದು ಹೋಗುವ ದಿನ ತುಂಬ ಬೇಸರಪಟ್ಟೆ. ಇನ್ಮುಂದೆ ಅವಳನ್ನು ಯಾವಾಗಲೂ ನೋಡಲಾಗುವುದಿಲ್ಲ. ಯಾಕೆಂದರೆ ಮುಂದೆ MBA ಮಾಡಲು ಅಪ್ಪ ನನ್ನನ್ನು ಬೆಂಗಳೂರಿಗೆ ಕಳಿಸುವ ಯೋಚನೆಯಲ್ಲಿದ್ದರು. ಅವರ ಮಾತಿಗೆ ಇಲ್ಲ ಎನ್ನಲಾಗದೆ ಬೆಂಗಳೂರಿನ ದಾರಿ ಹಿಡಿದೆ. ರಜೆ ಸಿಕ್ಕಾಗಲೆಲ್ಲ ಊರಿಗೆ ಬರ್ತಿದ್ದೆ. ಅವತ್ತೊಂದಿನ ದೇವಸ್ಥಾನಕ್ಕೆ ಹೋದಾಗ ಒಂದು ಹುಡುಗಿ ಜೊತೆ ಒಬ್ಬ ಕೆಟ್ಟದಾಗಿ ನಡ್ಕೊಂಡ. ಅದನ್ನು ನೋಡಿ ಕೋಪಗೊಂಡು ಅವನನ್ನು ಹಿಂಬಾಲಿಸಿ ಹೋಗಿ ಸರಿಯಾಗಿ ಬಾರಿಸಿದೆ. ಸ್ವಲ್ಪ ಹೊತ್ತಲ್ಲಿ ಅಚಾನಕ್ಕಾಗಿ ನನ್ನ ಪ್ರೀತಿ ದೇವತೆಯ ದರ್ಶನವಾಯಿತು. ಆದರೆ ನನ್ನ ಕೆನ್ನೆಗೆ ಬಾರಿಸಿ ನನಗೆ ಬೈದು ಹೋದಳು. ಯಾಕೆ ಎಂದು ತಿಳಿಯಲಿಲ್ಲ. ಆ ದಿನ ಅವಳ ಉಗ್ರ ರೂಪದ ದರ್ಶನವಾಯಿತು. ಅವಳು ಹೋದ ಮೇಲೆ ನಾನು ಆ ಹುಡುಗಿಯ ಹತ್ತಿರ ಹೋಗಿ ಮಾತಾಡಿಸಿದೆ. ಅವಳ ಬಗ್ಗೆ ತಿಳಿದುಕೊಂಡೆ. ಅವಳಿಗೆ ಓದಲು ಬೇಕಾದ ವ್ಯವಸ್ಥೆ ಮಾಡುವೆ ಎಂದು ಭರವಸೆ ನೀಡಿದೆ. ಮತ್ತೆ ನನ್ನ ಪಯಣ ಬೆಂಗಳೂರಿನ ಕಡೆಗೆ ಸಾಗಿತು. ರಜೆ ಸಿಕ್ಕಾಗಲೆಲ್ಲ ಮತ್ತೆ ಓಡೋಡಿ ಬರ್ತಿದ್ದೆ. ಮತ್ತೆ ಅವಳನ್ನು ನೋಡಿದ್ದು ಪಾರ್ಕಿನಲ್ಲಿ. ಚಿಕ್ಕ ಮಕ್ಕಳ ಜೊತೆ ಮಕ್ಕಳಂತೆ ಇರುತ್ತಿದ್ದಳು. ಅವಳ ಜೊತೆ ರೌಡಿ ಇದ್ದ. ನಾನು ರೌಡಿ ಜೊತೆ ಆಡುತ್ತಾ ಅವಳನ್ನು ನೋಡ್ತಿದ್ದೆ. ಆ ದಿನ ಅವಳು ನನ್ನನ್ನು ನೋಡುವವಳಿದ್ದಳು. ಹೇಗೋ ಅಲ್ಲಿಂದ ಕಾಲ್ಕಿದ್ದೆ. ಅವಳ ಬರ್ತ್ಡೇ ದಿನ ಸೀರೆ ಉಟ್ಟು ದೇವಸ್ಥಾನಕ್ಕೆ ಬಂದಿದ್ಲು. ನಾನು ಮರೆಯಲ್ಲಿ ನಿಂತು ಅವಳನ್ನು ಕಣ್ತುಂಬಿಕೊಳ್ತಿದ್ದೆ. ಕಾರ್ತಿಗೆ ಕಾಲ್ ಮಾಡಿ ನಾನಿರುವಲ್ಲಿಗೆ ಬರಲು ಹೇಳಿ ಅವಳಿಗಾಗಿ ನಾನು ತಂದ ಗಿಫ್ಟನ್ನು ಅವನ ಕೈಗಿಟ್ಟೆ. ಅವಳು ನಮ್ಮತ್ತ ನಡೆದು ಬರ್ತಿರುವಾಗ ಜಾರಿ ಬೀಳುವವಳನ್ನು ತೋಳಲ್ಲಿ ಬಂಧಿಸಿದೆ. ಭಯದಿಂದ ಕಣ್ಣು ಮುಚ್ಚಿದ್ದಳವಳು. ಆದುದರಿಂದ ನನ್ನನ್ನು ನೋಡಲಿಲ್ಲ. ಅವಳನ್ನು ತುಂಬ ಹತ್ತಿರದಿಂದ ನೋಡಿ ಮುದ್ದು ಮಾಡಬೇಕು ಎಂದನಿಸಿದರೂ ಸಂಯಮ ತಂದುಕೊಂಡೆ. ಅವಳನ್ನು ಸರಿಯಾಗಿ ನಿಲ್ಲಿಸಿ ಅಲ್ಲಿಂದ ಹೋದೆ. ಆ ದಿನ ರಾತ್ರಿ ನಿದ್ದೆ ಬರಲಿಲ್ಲ. ಆ ಮುದ್ದು ಮುಖ ನೋಡಬೇಕೆಂದು ತುಂಬ ಅನಿಸಿತು. ಅದಕ್ಕೆ ಮಧ್ಯರಾತ್ರಿ ಎಂಬುದನ್ನು ಕೂಡ ಕಡೆಗಣಿಸಿ ಅವಳ ಮನೆಯ ದಾರಿ ಹಿಡಿದೆ. ಹೇಗೋ ಮನೆಗೆ ತಲುಪಿದೆ. ಅವಳ ರೂಮ್ ಯಾವುದೆಂದು ತಿಳಿಯಲಿಲ್ಲ. ಆಮೇಲೆ ನನ್ನ ಟ್ಯೂಬ್ಲೈಟ್ ಹೊಳೆಯಿತು. ಹೆಣ್ಮಕ್ಳು ಯಾವಾಗಲೂ ಬಾಲ್ಕನಿ ಪಕ್ಕ, ಅದು ಮೇಲ್ಗಡೆ ರೂಮಲ್ಲಿರೋಕ್ಕೆ ಇಷ್ಟಪಡ್ತಾರೆ ಅಂತ. ಪೈಪ್ಲೈನ್ ಮೂಲಕ ಏರಿ ಬಾಲ್ಕನಿ ತಲುಪಿದೆ. ನನ್ನವಳು ಅಲ್ಲೇ ತೂಗುಯ್ಯಾಲೆಯಲ್ಲಿ ಕುಳಿತು ನಿದ್ರಿಸುತ್ತಿದ್ದಳು. ಆಗ ಯಾರೋ ಹೇಳಿದ ಮಾತು ನೆನಪಾಯಿತು. ಹುಡುಗಿಯರು ನಿದ್ದೆಯಲ್ಲಿ ತುಂಬ ಮುದ್ದಾಗಿ ಕಾಣ್ತಾರೆ, ಪುಟ್ಟ ಮಗು ಥರ. ಅವಳ ಹತ್ತಿರ ಹೋಗಿ ಕ್ಷಣಕಾಲ ಅವಳನ್ನೇ ದಟ್ಟಿಸಿದೆ. ನೋಡಿದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನನ್ನ ಮುದ್ದು ಹುಡುಗಿ. ಅವಳ ಮುಂಗುರುಳನ್ನು ಸರಿಸಿ ಹಣೆಗೆ ಮುತ್ತನ್ನಿಟ್ಟೆ. ವಾಪಸ್ ಹೋಗಬೇಕಾದ್ರೆ ಕಾಲು ಜಾರಿ ಬಿದ್ದೆ. ರೌಡಿ ನನ್ನ ಹತ್ತಿರ ಬಂದ. ಇನ್ನೇನು ಬೊಗಳ್ಬೇಕು ಎನ್ನುವಷ್ಟರಲ್ಲಿ ರೌಡಿ ಎಂದು ಕರೆದೆ. ನನ್ನ ಗುರುತು ಹಿಡಿದು ಬಾಲ ಅಲ್ಲಾಡಿಸಿದಾಗ ಮುದ್ದು ಮಾಡಿ ನಂತರ ಮನೆಗೆ ವಾಪಸ್ ಬಂದೆ. MBAಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾದೆ. ಮತ್ತೆ ಊರಿಗೆ ಬಂದಾಗ ಅಪ್ಪ ಬಿಸ್ನೆಸ್ ನೋಡಿಕೊಳ್ಳಲು ಹೇಳಿದರು. ಆಫೀಸಲ್ಲಿ ನನಗೆ ಕೆಲವರ ಆತ್ಮೀಯರಾಗಿದ್ದರು. ಅವರನ್ನು ಸ್ವಂತ ತಂಗಿಯರಂತೆ ಕಾಣ್ತಿದ್ದೆ. ಒಂದಿನ ಅವರೆಲ್ಲರ ಒತ್ತಾಯದ ಮೇರೆಗೆ ನಾನು ಅವರ ಜೊತೆ ಮಾಲ್ಗೆ ಹೋಗಿದ್ದೆ. ಅವರು ಶಾಪಿಂಗ್ನಲ್ಲಿ ಬ್ಯುಸಿಯಾಗಿದ್ದರು. ಆಗ ನನಗೊಂದು ಕಾಲ್ ಬಂತು. ಮಾತಾಡ್ತಿರುವಾಗ ಮುಂದೆ ಬರುತ್ತಿದ್ದವಳನ್ನು ನೋಡದೆ ಡಿಕ್ಕಿ ಹೊಡೆದೆ. ಸಿಕ್ಕಾಪಟ್ಟೆ ಬೈದ್ಲು. ಅವತ್ತು ಐಶ್ವರ್ಯ ಬಂದು ಅವಳನ್ನು ಎಳೆದುಕೊಂಡು ಹೋಗದೇ ಇದ್ದಿದ್ರೆ ಇನ್ನೊಂದು ಕೆನ್ನೆಗೆ ಬಾರಿಸುತ್ತಿದ್ದಾಳೇನು. ಆಮೇಲೆ ನಾವೆಲ್ಲರೂ ಸಿನಿಮಾ ನೋಡ್ತಿದ್ದೆವು. ಬಲಗಡೆ ನೋಡಿದಾಗ ಪಕ್ಕದಲ್ಲಿ ನನ್ನವಳು. ಪಾಪ, ಹಾರರ್ ಮೂವಿ ನೋಡುವ ಅಭ್ಯಾಸವಿಲ್ಲದೇ ಇದ್ದುದರಿಂದ ನನ್ನ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ನಿದ್ದೆ ಹೋಗಿದ್ದಳು. ಬಹುಶಃ ಎಚ್ಚರ ಇದ್ದಿದ್ರೆ ನನಗೆ ಮಂಗಳಾರತಿ ಮಾಡ್ತಿದ್ಲೇನೋ. ಅದರ ನಂತರ ಅವಳನ್ನು ನೋಡಿದ್ದು ನಮ್ಮ ಮದುವೆಯ ದಿನ ರಾತ್ರಿ. ಹಳೆಯ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದವನ ಭುಜದ ಮೇಲೆ ಕೈ ಇಟ್ಟ ಕಾರ್ತಿಕ್, ಇಲ್ಲಿ ಏನು ಮಾಡ್ತಿದ್ಯೋ? ಅಲ್ಲಿ ಎಲ್ಲರೂ ನಿನ್ನ ಬಗ್ಗೆ ಕೇಳ್ತಾ ಇದ್ದಾರೆ ಎಂದಾಗ ಅವನ ಜೊತೆ ಹೆಜ್ಜೆ ಹಾಕಿದನವ. ಮೀರಾಳು ತವರು ಮನೆಗೆ ವಿದಾಯ ಹೇಳಿ ಗಂಡನ ಮನೆಗೆ ಹೋಗುವಾಗ ನಿವಿ, ಶಿವನ್ಯ, ಶಾಂತಿ, ಸುಜಾತ ಎಲ್ಲರನ್ನೂ ಬಿಟ್ಟು ಹೋಗಲು ಬೇಸರಗೊಂಡು ಅತ್ತಳು. ನಿವಿಗೆ ತನ್ನ ಮದುವೆಯ ದಿನ ತಾನು ಹೀಗೆ ಇದ್ದೆ ಎಂದು ನೆನಪಾಗಿ
ಮೀರಾಳಿಗೆ ಸಮಾಧಾನ ಮಾಡಿ ಪ್ರತ್ಯೂಷ್ನ ಕಾರಿನಲ್ಲಿ ಕೂರಿಸಿದಳು. ಕಾರು ಮನೆಯ ಮುಂದೆ ನಿಂತಿತು. ಎಲ್ಲರೂ ಇಳಿದರೆ ಮೀರಾ ಹತ್ತು ಕಾರಲ್ಲೇ ನಿದ್ದೆ ಹೋಗಿದ್ದಳು. ಪ್ರತ್ಯೂಷ್ ಅವಳನ್ನು ಎಬ್ಬಿಸಿದವನೇ ಅವಳ ಜೊತೆ ಬಾಗಿಲ ಬಳಿಯಲ್ಲಿ ನಿಂತನು. ನವದಂಪತಿಗಳಿಗೆ ಆರತಿ ಮಾಡಿದ ಸರಿತಾರವರು, ಸೇರದ್ದು ಬಲ್ಗಾಲಿಟ್ಟು ಒಳಗ್ ಬಾ ಎಂದು ಮೀರಾಳ ಬಳಿ ಹೇಳಿದರು. ಅವರು ಹೇಳಿದಂತೆ ಸೇರದ್ದು ಬಲಗಾಲಿಟ್ಟು ಒಳಗೆ ಹೋಗಿ ತದನಂತರ ದೇವರ ಕೋಣೆಗೆ ಹೋಗಿ ದೀಪ ಹಚ್ಚಿದವಳೆ. ಹಿಂದೆ ನಾನು ಅನುಭವಿಸಿದ ಕಷ್ಟ ನೋವು ಎಲ್ಲ ಇವತ್ತಿಗೆ ಕೊನೆಯಾಯಿತು. ನನ್ನ ಎಲ್ಲ ಕಷ್ಟಗಳಲ್ಲೂ ನನ್ನ ಜೊತೆ ಇದ್ದು ನನಗೆ ರಕ್ಷಣೆ ನೀಡಿದವನು ನೀನು. ಇದು ನನ್ನ ಪುನರ್ಜನ್ಮ ಅಂದ್ಕೊಳ್ತೀನಿ. ಹೊಸ ಜೀವನ ನೀಡಿದ್ದಕ್ಕೆ, ಪ್ರತ್ಯೂಷಂತಹ ಗಂಡ ನನಗೆ ಸಿಗುವ ಹಾಗೆ ಮಾಡಿದ್ದಕ್ಕೆ ನಿನಗೆ ಕೋಟಿ ಕೋಟಿ ಧನ್ಯವಾದಗಳು. ಇನ್ಮುಂದೆ ಇಲ್ಲಿ ಯಾರ ಮನಸ್ಸಿಗೂ ನೋವಾಗದಂತೆ ಎಲ್ಲರ ಜೊತೆ ಹೊಂದಿಕೊಂಡು ಹೋಗಲು, ಈ ಮನೆಯ ಒಳ್ಳೆಯ ಸೊಸೆಯಾಗಲು ನನಗೆ ಸಾಧ್ಯವಾಗುವಂತೆ ಮಾಡು ಎಂದು ಪ್ರಾರ್ಥಿಸಿದಳು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ಹೇಳಿ ಉಷಾರವರು ಮೀರಾಳನ್ನು ತಮ್ಮ ಕೋಣೆಗೆ ಕರೆದೊಯ್ದರು. ರಾತ್ರಿ ಎಲ್ಲರೂ ಜೊತೆಯಲ್ಲಿ ಕುಳಿತು ಊಟ ಮಾಡಿದರು. ತದನಂತರ ಮುಂದಿನ ಶಾಸ್ತ್ರಕ್ಕೆ ಮೀರಾಳನ್ನು ತಯಾರು ಮಾಡಿದರು. ಕೈಯಲ್ಲಿ ಹಾಲಿನ ಲೋಟವನ್ನು ಕೊಟ್ಟು ಅವಳನ್ನು ಪ್ರತ್ಯೂಷ್ನ ಕೋಣೆಯ ಹತ್ತಿರ ಕರೆತಂದವರು, ಪುಟ್ಟ, ಇವತ್ತಿಂದ ಹೊಸ ಜೀವನವನ್ನು ಪ್ರಾರಂಭಿಸಿ ಖುಷಿಯಾಗಿರು, ಹಳೆಯ ಕಹಿ ಘಟನೆಗಳನ್ನು ಮರೆತು ಬಿಡು ಎಂದು ಹೇಳಿದಾಗ ಮೀರಾ ಸರಿ ಎನ್ನುವಂತೆ ತಲೆಯಾಡಿಸಿದಳು. ಪ್ರತ್ಯೂಷ್ ಬಾಲ್ಕನಿಯಲ್ಲಿ ತನ್ನ ನೆಚ್ಚಿನ ಸ್ಥಳದಲ್ಲಿ ಕುಳಿತು, 12 ವರ್ಷಗಳಿಂದ ನಿನ್ನನ್ನು ಪ್ರೀತಿಸಿದ್ದೇನೆ ಮೀರಾ. ನಿನ್ನನ್ನು ನೋಡಿದ ಮೊದಲ ದಿನ ನನಗೀಗಲೂ ನೆನಪಿದೆ. ನಿನ್ನ ಆ ನಗು, ಎಷ್ಟು ಮುದ್ದಾಗಿದ್ದೆ ನೀನು, ನನ್ನ ಕನಸಿನ ರಾಜ್ಕುಮಾರಿ. ನಿನ್ನ ಆ ನಗು ಸಾಕು ನನ್ನ ಎಲ್ಲ ನೋವನ್ನು ಮರೆಯಲು. ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದೆ ಮುದ್ದು. ಇನ್ಯಾವತ್ತೂ ನಿನ್ನ ಜೀವನದಲ್ಲಿ ಬೇಸರ ಎಂಬುದು ಬರಲೇಬಾರ್ದು. ನಿನ್ನನ್ನು ಕಣ್ರೆಪ್ಪೆ ಥರ ಜೋಪಾನ ಮಾಡ್ತೀನಿ ಮುದ್ದು. ನನಗೆ ನಿಜವಾಗ್ಲೂ ನಂಬೋಕ್ಕಾಗ್ತಿಲ್ಲ, ಇವತ್ತು ನೀನು ನನ್ನ ಹೆಂಡತಿ ಆದೆ. ಎಲ್ಲ ಕನಸಂತೆ ಅನಿಸ್ತಿದೆ. 12 ವರ್ಷಗಳು ಎಷ್ಟು ಬೇಗ ಕಳೆದು ಹೋದವು ಎಂದು ಯೋಚಿಸುತ್ತಿದ್ದವನು ಆಕಾಶವನ್ನು ನೋಡಿದಾಗ ಪೂರ್ಣಚಂದ್ರ ಅದಾಗಲೇ ಅವನನ್ನು ನೋಡಿ ನಕ್ಕರೆ ಮಿನುಗುವ ತಾರೆಗಳು ಚಂದ್ರನಿಗೆ ತಮ್ಮ ಬೆಂಬಲವನ್ನು ನೀಡುವಂತೆ ಇನ್ನೂ ಮಿನುಗಿದವು. ಸಮಯ ಸರಿದದ್ದು ತಿಳಿದವನು ತನ್ನ ಕೋಣೆಯ ಕಡೆಗೆ ಹೆಜ್ಜೆ ಹಾಕಿದಾಗ ಉಷಾರವರು, ಕಂದ, ಮೀರಾ ಇನ್ಮುಂದೆ ನಿನ್ನ ಜವಾಬ್ದಾರಿ, ಅವಳನ್ನು ಜೋಪಾನವಾಗಿ ನೋಡ್ಕೊ ಎಂದು ಹೇಳಿದಾಗ ಅವರ ಕೈಯಲ್ಲಿ ತನ್ನ ಕೈಯಿಟ್ಟವನು, ಖಂಡಿತ ಜೋಪಾನವಾಗಿ ನೋಡಿಕೊಳ್ಳುವೆ ಎಂಬಂತೆ ಭರವಸೆ ನೀಡಿದ. ಮೀರಾ ಕೋಣೆಯ ಸುತ್ತಲೂ ಕಣ್ಣಾಡಿಸಿದಳು. ಮಲ್ಲಿಗೆ ಹಾಗೂ ಗುಲಾಬಿ ಹೂಗಳಿಂದ ಅಲಂಕರಿಸಿದ ಕೋಣೆಯಲ್ಲಿ ಪ್ರತ್ಯೂಷ್ನ ಸುಳಿವಿರಲಿಲ್ಲ. ಬಾಗಿಲ ಸದ್ದು ಕೇಳಿ ನೋಡಿದವಳ ಮುಂದೆ ಮುಗುಳ್ನಗುತ್ತಾ ನಿಂತಿದ್ದನವ. ಅವನನ್ನು ನೋಡಿ ಮುಖ ತಿರುಗಿಸಿದವಳು ದೂರ ಹೋಗಿ ನಿಂತಳು. ಮೀರಾಳ ಈ ವರ್ತನೆ ಅವನಿಗೆ ತುಂಬ ನೋವುಂಟು ಮಾಡಿತು. ಅವಳ ಹಿಂದೆ ನಿಂತವನು ಮೀರಾ ಎಂದು ಕರೆದಾಗ ತಿರುಗಿ ನೋಡಲಿಲ್ಲ ಅವಳು. ಅವನೇ ಅವಳ ಮುಂದೆ ಹೋಗಿ ನಿಂತಾಗ ಅವಳ ಕಣ್ಣು ತುಂಬಿರುವುದನ್ನು ಕಂಡವನಿಗೆ ಏನೋ ಸಂಕಟ. ತನ್ನ 2 ಕೈಗಳಿಂದ ಅವಳ ಕೆನ್ನೆ ಹಿಡಿದವನೇ, ಏನಾಯಿತು ಮುದ್ದು ಎಂದು ಪ್ರೀತಿಯಿಂದ ಕೇಳಿದಾಗ ಅವನ ಕೈಯನ್ನು ಕೆತ್ತೆಸೆದವಳು, ನನ್ನ ಹತ್ರ ಮಾತಾಡಬೇಡಿ ಎಂದಳು. ನನ್ನನ್ನು ಕ್ಷಮಿಸು ಮೀರಾ, ನಿನಗೆ ಇಷ್ಟವಿಲ್ಲದ ಮದುವೆ ತಾನೆ. ನೀನು ಅಲ್ಬೇಡಮ್ಮ ಪ್ಲೀಸ್, ನನ್ನಿಂದ ನೋಡೋಕ್ಕಾಗ್ತಿಲ್ಲ, ನಿನ್ನಿಂದ ದೂರ ಇರ್ತೀನಿ ಎಂದಾಗ ಅವನ ಕೆನ್ನೆಯಲ್ಲಿ ಅವಳ ಬೆರಳು ಅಚ್ಚು ಮೂಡಿತು. ಏನ್ರಿ ನೀವು ಯಾವಾಗಲೂ ಕ್ಷಮೆ ಕೇಳ್ತಾನೆ ಇರ್ತೀರಾ? ನನ್ನ ಮನಸ್ಸಲ್ಲಿ ಏನಿದೆ ಅಂತ ನೀವೇ ಊಹೆ ಮಾಡ್ತೀರಾ? ನನಗೆ ಮದುವೆ ಇಷ್ಟ ಇಲ್ಲ ಅಂತ ನಾನೇನಾದರೂ ನಿಮ್ಗೆ ಹೇಳಿದ್ನಾ? ಅಚ್ಚರಿಯಿಂದ ಬಾಯಿ ಬಿಟ್ಟವನು ಅಂದರೆ ಎಂದು ಪ್ರಶ್ನಿಸಿದಾಗ, ನಿಮ್ಮ ಟ್ಯೂಬ್ಲೈಟ್ ತಲೆಗೆ ಏನೂ ಅರ್ಥ ಆಗಲ್ಲ ಬಿಡಿ, ಅದು ಯಾರು ನಿಮಗೆ ಲೆಕ್ಚರರ್ ಕೆಲಸ ಕೊಟ್ಟರು ಎಂದು ಅವಳು ಮೇಲೆ ನೋಡಿ ಹೇಳಿದಾಗ ಅವಳು ಹೇಳಿದ ಭಂಗಿಗೆ ನಗು ತಡೆಯಲಾರದೆ ನಕ್ಕು ಬಿಟ್ಟನವನು. ನಗ್ತಿದ್ದೀರಾ? ನಗಿ ನಗಿ. ನೀವು ಮನುಷ್ಯನ ಅಥವಾ ಶಿಲೆನಾ? ಅಲ್ಲ ರೀ, ಅದೆಷ್ಟು ತಾಳ್ಮೆ ನಿಮ್ಮಲ್ಲಿ. ಮಾಡದೇ ಇರೋ ತಪ್ಪಿಗೂ ಕ್ಷಮೆ ಕೇಳ್ತೀರಲ್ವಾ? ನಿಮಗೆ ನನ್ನ ಮೇಲೆ ಕೋಪ ಬರೋದೇ ಇಲ್ವಾ ಎಂದು ಪ್ರಶ್ನಿಸಿದಾಗ, ನಿನ್ನ ಮೇಲೆ ಯಾವತ್ತೂ ಕೋಪ ಬರಲ್ಲ ನನಗೆ. ನೀನು ಅಳ್ತಾ ಇದ್ದೆ ಅಲ್ವಾ, ನನ್ನಿಂದ ಏನಾದರೂ ಬೇಜಾರಾಯಿತು ಅಂದ್ಕೊಂಡೆ ಎಂದ. ಹೌದು, ನಿಮ್ಮಿಂದ ನಂಗೆ ಬೇಜಾರಾಗಿದೆ.
ನನ್ನನ್ನು ಆಕಾಶ್ ಕಿಡ್ನ್ಯಾಪ್ ಮಾಡಿದಾಗ ಅಪಾಯವಿದೆ ಅಂತ ಗೊತ್ತಿದ್ರು ನನ್ನನ್ನು ಕಾಪಾಡೋಕ್ಕೆ ಬಂದಿದ್ರಲ್ವಾ. ನಿಮಗೇನಾದರೂ ಆಗಿದ್ದಿದ್ರೆ ಆಮೇಲೆ ನಾನೇನು ಮಾಡಬೇಕಿತ್ತು ಎಂದು ಅಳುತ್ತಾ ಹೇಳಿದಾಗ ಅವಳಿಗೆ ಅವನ ಮೇಲಿರುವ ಪ್ರೀತಿ ಅರ್ಥ ಆದರೂ ಏನೂ ಅರ್ಥವಾಗದಂತೆ ನಿನಗೆ ಯಾಕೆ ಬೇಜಾರಾಗಬೇಕು ಎಂದು ಪ್ರಶ್ನಿಸಿದಾಗಲೇ ಅವಳಿಗೆ ಅರಿವಾಗಿತ್ತು ಅವಳು ಏನು ಹೇಳಿದ್ದಳು ಎಂದು. ತಕ್ಷಣ ಮಾತು ಬದಲಿಸಿದವಳು, ನನಗಲ್ಲ ಉಷಾಮ್ಮಗೆ ಮತ್ತು ಯಾರಿದ್ದಾರೆ ಅಂತ ಹೇಳಿದೆ ಎಂದು ನುಡಿದಳು. ಹೌದಾ, ಮತ್ತು ನಿಂಗೇನು ಅನಿಸಲ್ವಾ ನಾನು ಸತ್ತು ಹೋದರೆ ಎಂದು ಮಾತು ಪೂರ್ತಿಗೊಳಿಸುವ ಮೊದಲೇ ಅವನ ಬಾಯಿ ಮೇಲೆ ಬೆರಳಿಟ್ಟು, ಯಾಕೆ ಇಂಥ ಮಾತು ಹೇಳಿ ನನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀರಿ? ನಿಮಗೇನಾದರೂ ಆದರೆ ನಾನಂತೂ ಬದುಕಿರೋಲ್ಲ ಎಂದು ಅತ್ತಾಗ ಅವಳನ್ನು ಎದೆಗಾಣಿಸಿಕೊಂಡು ಹತ್ತು ಸಮಾಧಾನವಾದ ಮೇಲೆ ಮಲಗುವ ಎಂದವನು ಕೇಳಿದಾಗ ಸರಿ ಎಂದು ತಲೆಯಾಡಿಸಿ ಅವನ ಬೆಚ್ಚನೆಯ ಎದೆಗೂಡಿನಲ್ಲಿ ತಲೆಯಿಟ್ಟು ಮಲಗಿದವಳು. ನನಗೆ ನನ್ನ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಿಕ್ಕಿದೆ ಅಂದರೆ ಒಂದು ನನ್ನ ಸ್ನೇಹಿತೆಯರು, ಅವರ ಕುಟುಂಬ, ಇನ್ನೊಂದು ನೀವು. ಅದು ಯಾವಾಗ ಹೇಗಾಯಿತು ಗೊತ್ತಿಲ್ಲ, ಆದರೆ ನೀವಿಲ್ಲದ ಈ ಜೀವನ ಅಪೂರ್ಣ. ನಂಗೆ ನೀವು ಬೇಕು ರೀ, ನೀವು ಬೇಕು ಎಂದು ಮನಸ್ಸಲ್ಲೇ ಅಂದುಕೊಂಡು ನೆಮ್ಮದಿಯಿಂದ ಮಲಗಿದಳು. ಮನಬಿಚ್ಚಿ ಹೇಳದಿದ್ದರೂ ಎರಡು ಹೃದಯಗಳಲ್ಲಿ ಹೇಳಲಾರದಷ್ಟು ಒಲವು ತುಂಬಿತ್ತು. ಮಾನಸಿಕವಾಗಿ ಒಂದಾಗಿದ್ದರು ಇಬ್ಬರು. ಮುಂದುವರಿಯುವುದು